ಕೊಪ್ಪಳದಲ್ಲಿ ಬಲ್ಡೋಟ ಕಾರ್ಖಾನೆಯ ವಿರುದ್ಧ ರೈತರ ಹೋರಾಟ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಕಾಂಪೌಂಡ್ ಅನ್ನ ಒಡೆದು ಹಾಕಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಲ್ಡೋಟ ಕಾರ್ಖಾನೆಯ ಕಾಂಪೌಂಡ್ ಅನ್ನ ಒಡೆದು ಹಾಕಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಆಗಲೇ ನೋಡಿದ್ವಿ, ಪೊಲೀಸರು ಮತ್ತು ಪ್ರತಿಭಟನಾ ನಿರತರ ನಡುವೆ ಒಂದು ಸ್ವಲ್ಪ ಹೊತ್ತು ಮಾತಿನ ಚಕಮಕಿ ನಡೀತು. ಪ್ರತಿಭಟನೆಗೆ ಬಂದವರನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಆಯಿತು. ಈಗ ಕಾಂಪೌಂಡ್ ಕೆಡವಿ ಕೊಪ್ಪಳದ ರೈತರು ಒಳ ನುಗ್ಗಿದ್ದಾರೆ. ರೊಚ್ಚಿಗೆದ್ದ ರೈತರಿಂದ ಬಲ್ಡೋಟ ಕಾಂಪೌಂಡ್ ನಾಶ ಆಗಿರೋದು. ಕೊಪ್ಪಳದ ಬಸಾಪುರ ಬಳಿ ಇರುವಂತಹ ಬಲ್ಡೋಟ ಕಾರ್ಖಾನೆಗೆ ರೈತರು ನುಗ್ಗಿದ್ದಾರೆ. ಕಾಂಪೌಂಡ್ ಅನ್ನು ಒಡೆದಾಕಿ ಮೇನ್ ಗೇಟ್ ಪಕ್ಕದ ಕಾಂಪೌಂಡ್ ಒಡೆದ ರೈತರು. ಈ ಸಂದರ್ಭದಲ್ಲಿ ರೈತರನ್ನು ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಹರಸಾಹಸವನ್ನೇ ಪಡಬೇಕಾಗಿ ಬಂತು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಈರಯ್ಯ ಈಗ ಫೋನ್ ಸಂಪರ್ಕದಲ್ಲಿ. ಈರಯ್ಯ, ಸದ್ಯಕ್ಕೆ ಏನ್ ನಡೀತಾ ಇದೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಈ ಹೋರಾಟದ ಉದ್ದೇಶ ಏನು ರೈತರದ್ದು, ಈ ಬಗ್ಗೆ ಹೇಳೋದಾದ್ರೆ? ಶ್ರೀಪಾದ್ ಪಾಟೀಲ್ ಏನಂತಂದ್ರೆ, ನಿಜಕ್ಕೂ ಕೊಪ್ಪಳದಲ್ಲಿ ಬಲ್ಡೋಟ ಕಾರ್ಖಾನೆ ಏನು ಘೋಷಣೆ ಆಯಿತು. ಈ ಘೋಷಣೆ ಆದ ನಂತರ ಸಾಕಷ್ಟು ಹೋರಾಟಗಳು ನಡೀತಾ ಬಂದು ಕೊಪ್ಪಳವನ್ನ ಬಂದ್ ಮಾಡಿದ್ರು. ಇಷ್ಟೆಲ್ಲ ಆದ್ರೂ ಕೂಡ ಕೊಪ್ಪಳದಲ್ಲಿರುವಂತಹ ಬಲ್ಡೋಟ ಕಾರ್ಖಾನೆಯನ್ನ ಸ್ಥಳಾಂತರ ಆಗಲಿ ಅಥವಾ ಬಂದ್ ಮಾಡೋದಕ್ಕಾಗ್ಲಿ ಸರ್ಕಾರ ಯಾವುದೇ ರೀತಿಯಂತ ಒಂದು ಸೂಚನೆಯನ್ನು ಕೂಡ ಕೊಟ್ಟಿಲ್ಲ, ಆದೇಶವನ್ನು ಮಾಡಿಲ್ಲ. ಹೀಗಾಗಿ ಈ ಒಂದು ಕಾರ್ಖಾನೆಯ ಒಳಗಡೆ 44 ಎಕರೆ ಬಸಾಪುರದ ಒಂದು ಕೆರೆ ಅಂತ ಇದೆ. ಈ ಕೆರೆಯನ್ನ ರೈತರಿಗೆ ಬಿಟ್ಕೊಡ್ಬೇಕು ಅಂತಕ್ಕಂಥದ್ದು ಈ ಭಾಗದ ಒಂದು ಜನರ ಒಂದು ದೊಡ್ಡ ಹೋರಾಟ ನಡೀತಾ ಇದೆ. ಸುಮಾರು 260 ದಿನಗಳಿಂದ ಕೂಡ ನಿರಂತರವಾಗಿ ಧರಣಿ ನಡೀತಾ ಇದೆ. ಆದ್ರೆ ಇವತ್ತು 46ನೇ ಏನು ರೈತ ಹುತಾತ್ಮ ದಿನಾಚರಣೆ ಏನಿತ್ತು, ಈ ದಿನಾಚರಣೆಯನ್ನು ಈ ಬಲ್ಡೋಟ ಕಾರ್ಖಾನೆ ಎದುರುಗಡೆನೆ ಕರ್ನಾಟಕ ರಾಜ್ಯ ರೈತ ಸಂಘ ಹಮ್ಮಿಕೊಂಡಿತ್ತು. ಆದ್ರೆ ಈ ಒಂದು ಮಧ್ಯಾಹ್ನದವರೆಗೂ ಈ ಒಂದು ಕಾರ್ಯಕ್ರಮ ಶಾಂತವಾಗಿ ನಡೆದಿದ್ದು, ಕಾರ್ಯಕ್ರಮ ಮುಕ್ತಾಯದ ಹಂತದ ನಂತರ ಇಲ್ಲಿ ಸೇರಿದಂತಹ ರೈತ ಸಂಘಟನೆ ಕಾರ್ಯಕರ್ತರು ಏನಾದ್ರು ಸಂಪೂರ್ಣವಾಗಿ ರೊಚ್ಚಿಗೆದ್ದು ಬಿಟ್ಟಿದ್ರು. ರೊಚ್ಚಿಗೆದ್ದ ನಂತರ ಏಕಾಏಕಿ ಬಲ್ಡೋಟ ಕಾರ್ಖಾನೆಗೆ ನುಗ್ಗಿ ನಾವು ಕೆರೆಯನ್ನ ನೋಡ್ತೀವಿ ಅಂತ ಒಂದು ಒತ್ತಾಯ ಮಾಡ್ತಾರೆ. ಆದ್ರೆ ಪೊಲೀಸರು ಭದ್ರತೆಯನ್ನ ಕೊಟ್ಟಿರೋ ಕಾರಣ ಒಳಗಡೆ ಯಾರಿಗೂ ಹೋಗಕ್ಕೆ ಅವಕಾಶ ಇರಲ್ಲ. ಈ ಒಂದು ಕಾರಣದಿಂದ ಮತ್ತಷ್ಟು ರೊಚ್ಚಿಗೆದ್ದಂತಹ ರೈತರು ಪಕ್ಕದಲ್ಲೇ ಇರತಕ್ಕಂತ ಕಾಂಪೌಂಡ್ಗೆ ನುಗ್ಗಿ ಕಾಂಪೌಂಡ್ ಅನ್ನ ಒಡೆದು ಹಾಕಿ ಒಳಗಡೆ ನುಗ್ಗಿ ಈಗಾಗಲೇ ಏನಂತಂದ್ರೆ ಕೆರೆಗೆ ಹೋಗಿ ಕೆರೆಯನ್ನ ನೋಡ್ತಕ್ಕಂಥದ್ದು ಅಥವಾ ಈ ಕೆರೆಯನ್ನ ನಮ್ಗೆ ಬಿಟ್ಕೊಡ್ಬೇಕು ಅನ್ನೋ ಒಂದು ಒತ್ತಾಯವನ್ನ ಇವತ್ತು ರೈತರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಭಾಗದ ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ.